ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಅದ್ಧೂರಿ ಗಣೇಶೋತ್ಸವದ ಸಂಭ್ರಮ. ಗೌರಿ ಗಣೇಶ ಹಬ್ಬದಂದು ಪ್ರತಿಷ್ಠಾಪಿಸಿದ ಗಣೇಶ ಮೂರ್ತಿಗಳ ವಿಸರ್ಜನೆ. ವೀಕ್ಷಕರೇ, ನೀವು ಗಣೇಶ ಪ್ರತಿಷ್ಠಾಪಿಸಿದ್ರಾ? ಹಾಗಾದ್ರೆ ಭರ್ಜರಿಯಾಗಿ ನೀವು ಕೂಡ ಗಣೇಶ ವಿಸರ್ಜನೆ ಮಾಡಿದ್ದೀರಿ ಅಂತಾಯಿತು. ಹಾಗಾದ್ರೆ ಈ ವರ್ಷ ಗಣೇಶ ಪ್ರತಿಷ್ಠಾಪನೆ ಮತ್ತು ವಿಸರ್ಜನೆಯ ಬಗ್ಗೆ ಒಂದು ಇಣುಕು ನೋಟ ನೋಡೋಣ ಬನ್ನಿ. ಗೌರಿ ಗಣೇಶ ಹಬ್ಬ ಸನಾತನ ಹಿಂದೂ ಧರ್ಮದ ಪ್ರಮುಖ ಹಬ್ಬ. ಈ ಹಬ್ಬದಂದು ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ನೀರಿನಲ್ಲಿ ವಿಸರ್ಜನೆ ಮಾಡುವುದು ಈ ಹಬ್ಬದ ಸಂಪ್ರದಾಯಗಳಲ್ಲಿ ಒಂದು. ಇಂತಹ ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನೆ ಅನ್ನುವುದು ಇದೀಗ ಪ್ರತಿಷ್ಠೆಯಾಗಿ ಪರಿಣಮಿಸಿದ್ದು, ಎಷ್ಟು ಎತ್ತರದ ಗಣಪತಿ, ಎಷ್ಟು ಬೆಲೆಯ ಗಣಪತಿ ಪ್ರತಿಷ್ಠಾಪಿಸಲಾಗಿದೆ ಎಂಬ ವಿಚಾರದ ಬಗ್ಗೆ ಹೆಚ್ಚು ಆಸಕ್ತಿ ಕಾಣ್ತಿದೆ. ಇನ್ನು ಮೂರ್ತಿ ಪ್ರತಿಷ್ಠಾಪನೆ ಒಂದ್ ಕಡೆಯಾದ್ರೆ, ವಿಸರ್ಜನೆ ವೇಳೆ ಎಷ್ಟು ವೆಚ್ಚ ಮಾಡಲಾಯಿತು, ಗಣಪತಿ ಪೆಂಡಾಲ್ನಲ್ಲಿ ಯಾರ್ಯಾರನ್ನ ಕರೆಸಿ ಕಾರ್ಯಕ್ರಮ ಕೊಡಿಸಲಾಯಿತು, ಎಷ್ಟು ಅದ್ಧೂರಿಯಾಗಿ ವಿಸರ್ಜನೆ ಮಾಡಲಾಯಿತು ಎಂಬಲ್ಲಿಗೆ ಬಂದು ನಿಂತಿದೆ. ಅಂದ್ರೆ ಗಣಪತಿ ಪ್ರತಿಷ್ಠಾಪನೆ ಮತ್ತು ವಿಸರ್ಜನೆ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಭಕ್ತಿಗಿಂತ ಹೆಚ್ಚು ವೆಚ್ಚದ ಮೇಲೆಯೇ ಆಸಕ್ತಿ ಕೇಂದ್ರೀಕೃತವಾಗಿರುವುದು ವಿಶೇಷ. ಬಯಲುಸೀಮೆ ಜಿಲ್ಲೆಗಳಾದ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳಲ್ಲಿ ಈ ಎರಡು ಪ್ರತಿಷ್ಠೆಗಳಿವೆಯಾದರೂ ಅಷ್ಟೇ ಪ್ರಮಾಣದಲ್ಲಿ ಸಮಸ್ಯೆಗಳು ಕೂಡ ಇದೆ. ಈ ಜಿಲ್ಲೆಗಳಲ್ಲಿ ಯಾವುದೇ ಕೋಮುಗಲಭೆಯಂತಹ ಸೂಕ್ಷ್ಮ ಸಮಸ್ಯೆಗಳಿಲ್ಲವಾದರೂ ಪ್ರತಿಷ್ಠಾಪಿಸಿದ ಗಣಪತಿ ವಿಸರ್ಜನೆ ಮಾಡಲು ನೀರಿಲ್ಲದೆ ಪರದಾಡುವ ಸ್ಥಿತಿ ಪಾಪ ಗಣಪತಿ ಪ್ರತಿಷ್ಠಾಪಿಸಿದ ಆಯೋಜಕರನ್ನ ಕಾಡ್ತಿದೆ. ಗಣೇಶ ವಿಸರ್ಜನೆಯಲ್ಲಿ ಪಟಾಕಿ ನಿರ್ಬಂಧಿಸುವಂತೆ ಸೂಚನೆ ನೀಡಿದರು. ಪೊಲೀಸರ ಎಚ್ಚರಿಕೆಯ ನಡುವೆಯೂ ಯುವಕ ಮಂಡಳಿಗಳು ಪಟಾಕಿ ಸಿಡಿಸೋದನ್ನ ಬಿಡಲಿಲ್ಲವಾದರೂ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಅವಾಂತರ ನಡೆಯಲಿಲ್ಲ ಎಂಬುದು ಸಮಾಧಾನ ತಂದಿದೆ. ಮುಖ್ಯವಾಗಿ ಕಳೆದ ಒಂದು ವಾರದಿಂದ ಗಣಪತಿ ಹೆಸರಲ್ಲಿ ಗಲ್ಲಿಗಳಲ್ಲಿ ಪ್ರತಿಷ್ಠಾಪಿಸಿ ವಿವಿಧ ಗಣಪತಿ ಪೆಂಡಾಲ್ಗಳಲ್ಲಿ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ಗಿಜಿಗುಡುತ್ತಿದ್ದ ಸಂಭ್ರಮ ಇದೀಗ ಏಕಾಏಕಿ ಬಂದ್ ಆಗಿದೆ. ಪ್ರಸ್ತುತ ಎಲ್ಲ ಗಲ್ಲಿಗಳಲ್ಲಿಯೂ ಬಿಕೋ ಎಂತಿದ್ದು ಮುಂದಿನ ವರ್ಷ ಗೌರಿ ಗಣೇಶ ಹಬ್ಬಕ್ಕಾಗಿ ಎದುರು ನೋಡುವಂತಾಗಿದೆ. ನಾವು ಸುಮಾರು ಅಂದ್ರೆ ಒಂದು 33 ವರ್ಷದಿಂದ ಇಟ್ಕೊಂಡ್ಬರ್ತಾ ಇದ್ದೀವಿ. ಇಲ್ಲಿ ವಿಶೇಷ ಏನು ಮಾಡ್ತೀರಾ? ವಿಶೇಷ ಅಂದರೆ ಹುಡುಗರೆಲ್ಲ ಸೇರ್ಕೊತಾರೆ. ಹೈದರಾಬಾದಿಂದ ಗಣೇಶ ತರ್ತೀವಿ. ಪ್ರತಿ ವರ್ಷ ಅಲ್ಲಿಂದ ತೊಗೊಂಬರೋದು. ಸೆಟ್ಟು ನಮಗೆ ಎಲ್ಲಿ ನಾವೇನು ಅಂದ್ಕೊಂಡಿರ್ತೀವೋ ಯಾವ ಥರ ಇಡಬೇಕು ಅಂತ ಬೆಂಗಳೂರು ಕಡೆಯಿಂದ ಸೆಟ್ ತೊಗೊಂಬರ್ತೀವಿ. ಆಮೇಲೆ ಇನ್ನು ಮಿಕ್ಕಿದೆಲ್ಲ ಇಲ್ಲಿಂದ ಅರೇಂಜ್ ಮಾಡ್ಕೊತೀವಿ. ಬೇರೆ ಗೇಮ್ಸ್ ಏನಾದ್ರು ಆಡಿಸ್ತೀರಾ ನೀವು ವರ್ಷ ಅಂತ ಒಂದು ಚಟುವಟಿಕೆ ಏನು ಮಾಡಿಸಲ್ಲ. ಮತ್ತು ಅನ್ನಪ್ರಸಾದ ಡೈಲಿ ಇರುತ್ತೆ. ಫಸ್ಟ್ ದಿನ ಒಂದು 100 kg ಮಾಡಿಸ್ತೀವಿ, ಕೊನೆ ದಿನ ಒಂದು 200 kg ಮಾಡ್ತೀವಿ. ಮತ್ತು ಡೈಲಿ ಒಂದು 55 kg ಡೈಲಿ ಬಂದು ಒಂದು 5,000 ಜನ ತಿನ್ಕೊಂಡು ಹೋಗ್ತಾರೆ. ಈಗ ಗಣೇಶನ ಎಷ್ಟು ಅಡಿ ತಂದಿರೋದು ಈಕಿತನ? ಈ ಸಲ 22 ಅಡಿ ಗಣೇಶ ತಂದಿದ್ದೀವಿ. ಲಾಸ್ಟ್ ಇಯರ್ 23 ಅಡಿ ಇತ್ತು. ಇದನ್ನ ಟ್ರಾವೆಲಿಂಗ್ ಸ್ವಲ್ಪ ತೊಂದರೆ ಆಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಹೈಟ್ ಕಮ್ಮಿ ಮಾಡ್ಕೊತಾ ಇದ್ದೀವಿ. ಬಟ್ ಚಿಕ್ಕಬಳ್ಳಾಪುರದಲ್ಲಿ ವಾಪ್ಸಂದ್ರ ಅಂದರೆ ಒಂದು ಇತಿಹಾಸ ಐತೆ ಗಣೇಶನ ಡೆಕೋರೇಷನ್ಗೆ ಸೃಷ್ಟಿ ಮಾಡಿದ್ದೀವಿ. ಲಾಸ್ಟ್ ಒಂದು 2016ರಲ್ಲಿ ಯಾವ ಗಣೇಶ ಬಿಟ್ಟಿದ್ದು ನಾವು ದರ್ಬಾರ್ ಗಣೇಶ ಇದ್ದಾಗ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಗೆ ಒಂದು ಹೆಸರು ಮಾಡಿದ್ವಿ. ಮತ್ತು ಮೇಡಮ್ SP ಮೇಡಮ್ ಅವರು SP ಮೇಡಮ್ ಇದ್ದಾಗ ಪಾಪ 3 ಸಾರಿ ಕರೆದ್ಬಿಟ್ಟು ಅವಾರ್ಡ್ ಕೂಡ ಕೊಟ್ಟಿದ್ದರು, ಫಸ್ಟ್ ಪ್ರೈಸ್ ಕೊಟ್ಟಿದ್ದರು. ಒಂದು ಇತಿಹಾಸ ಸೃಷ್ಟಿ ಮಾಡಿದ್ದೀವಿ. ಎಲ್ಲ ಜನಗಳ ಆಶೀರ್ವಾದ, ನಮ್ಮ ಹುಡುಗರದು ಮತ್ತು ನಮ್ಮ ಅಧ್ಯಕ್ಷತೆ ವಹಿಸ್ಕೊಂಡಿರೋ ಚಿಟ್ಟಿ ಬಾಬುದು ಎಲ್ಲ ಹುಡುಗರೆಲ್ಲ ತುಂಬ ಸಹಕಾರ ಮಾಡ್ತಾರೆ. ಈ ವರ್ಷ ಅಂತೂ ಕೈ ಮೀರಿ ಸಹಾಯ ಮಾಡ್ಯಾರೆ ಹುಡುಗರೆಲ್ಲ. ಅವ್ರ ಕೈಯೆಲ್ಲ ಆದಷ್ಟಕ್ಕಿಂತ ಮೀರಿ ಸಹಾಯ ಮಾಡಿ ಪಾಪ ಒಂದು ಬಲಪಡಿಸಿದ್ದಾರೆ. ಒಂದು ಆಫ್ಸರ್ನ ಗಣೇಶನ ಬಲಪಡಿಸಿದ್ದಾರೆ. ಒಟ್ನಲ್ಲಿ ಒಂದು ಧಾರ್ಮಿಕ ಕಾರ್ಯಕ್ರಮ ಧರ್ಮ ಜಾತಿಗಳನ್ನು ಮೀರಿ ಎಲ್ಲರ ಮನಸ್ಸಿನಲ್ಲಿ ಉಳಿಯುವಂತೆ ಆಗಿರುವ ಏಕೈಕ ಕಾರ್ಯಕ್ರಮ ಅಂದರೆ ಅದು ಗಣೇಶೋತ್ಸವ. ಇಂತಹ ಗಣೇಶೋತ್ಸವ ಈ ವರ್ಷ ಬಹುತೇಕ ಮುಕ್ತಾಯವಾಗಿದ್ದು, ಮುಂದಿನ ವರ್ಷದ ಗಣೇಶೋತ್ಸವ ಹೇಗೆ ಇತರರಿಗಿಂತ ವಿಭಿನ್ನ ಮತ್ತು ವಿಜೃಂಭಣೆಯಿಂದ ಮಾಡಬೇಕು ಎಂಬ ಲೆಕ್ಕಾಚಾರದಲ್ಲಿ ಯುವಕ ಮಂಡಳಿಗಳು ನಿರತವಾಗಿವೆ. ಒಟ್ನಲ್ಲಿ ಗಣೇಶೋತ್ಸವ ಅಂದರೆ ಎಲ್ಲೆಲ್ಲೋ ನಡೆಯುವ ಕೋಮುಗಲಭೆ, ಮತ್ತೆಲ್ಲೋ ನಡೆಯುವ ವಿದ್ಯುತ್ ಅವಘಡಗಳು, ಇನ್ನೆಲ್ಲೋ ನಡೆಯುವ ಪಟಾಕಿ ಅವಾಂತರಗಳು, ಹೀಗೆ ನಾನಾ ರೀತಿಯ ವಿವಾದಗಳಲ್ಲಿ ಈ ಬಾರಿಯ ಗಣೇಶೋತ್ಸವ ಮುಕ್ತಾಯವಾಗದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶಾಂತಿ ಮತ್ತು ಯಶಸ್ವಿಯಾಗಿ ಗಣೇಶೋತ್ಸವ ಮುಕ್ತಾಯವಾಗಿರುವುದು ಸಾರ್ವಜನಿಕರಿಗೆ ಮಾತ್ರವಲ್ಲದೆ ಇಡೀ ಪೊಲೀಸ್ ಇಲಾಖೆ ನಿಟ್ಟುಸಿರು ಬಿಡುವಂತಾಗಿದ್ದು, ಇದೇ ರೀತಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದೆ ಶಾಂತಿಯುತವಾಗಿ ಮುಕ್ತಾಯವಾಗಲಿ ಅಂತ ವಿಸರ್ಜನೆ ಮಾಡಿದ ಗಣಪತಿಗಳಿಗೆ ಪೊಲೀಸ್ ಇಲಾಖೆ ಹರಕೆ ಒತ್ತಿದೆ ಅಂದರೆ ತಪ್ಪಾಗಲಾರದು. ಏನೇ ಆಗಲಿ, ಈ ಬಾರಿ ಶಾಂತಿಯುತವಾಗಿ ಗಣೇಶೋತ್ಸವ ಮುಗಿಸಲು ಶ್ರಮಿಸಿದ ಜಿಲ್ಲೆಯ ಎಲ್ಲ ಪೊಲೀಸರಿಗೂ ಒಂದು ಥ್ಯಾಂಕ್ಸ್ ಹೇಳೋಣ ಅಲ್ವಾ?